ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ದೇಶದ ಅತ್ಯಂತ ಪ್ರತಿಷ್ಠಿತ ಶಿಕ್ಷಣ ಮಂಡಳಿ ಇವತ್ತು ಗೊಂದಲದ ಗೂಡಾಗಿದ್ದು ಯಾಕೆ? ಲಕ್ಷಾಂತರ ವಿದ್ಯಾರ್ಥಿಗಳು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ರೆ ಇಲ್ಲಿ ಸಂಪೂರ್ಣ ಹಳ್ಳ ಹಿಡಿದಿದ್ದು ಯಾರ ಬೇಜವಾಬ್ದಾರಿಯಿಂದ? ಇದು ಬೃಹತ್ ಫಲಿತಾಂಶ ತಿದ್ದುವಿಕೆ ಮತ್ತು ಯೋಜಿತ ಪಿತೂರಿ ಎಂದು ಕರೆದದ್ದಾದ್ರೂ ಯಾಕೆ? ಕೋಟ್ಯಾಂತರ ಮಕ್ಕಳ ಭವಿಷ್ಯ ಅನಿಶ್ಚಿತತೆಯತ್ತ ತಳ್ಳಲ್ಪಡುತ್ತಿದ್ದರೂ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಗಂಭೀರ ಬಿಕ್ಕಟ್ಟಿನ ಬಗ್ಗೆ ಜಾಣ ಮೌನ ವಹಿಸಿರುವುದರ ರಹಸ್ಯವಾದ್ರೂ ಏನು? ಈ ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಏನಿದು ವಿವಾದ ಅಂತೀರಾ? ಈ ಬಾರಿಯ ಸಿಬಿಎಸ್ಇ ಮೌಲ್ಯಮಾಪನಕ್ಕಾಗಿ ಆನ್ ಸ್ಕ್ರೀನ್ ಮಾರ್ಕಿಂಗ್ ಅಥವಾ OSM ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿತ್ತು. ಡಿಜಿಟಲ್ ಮೌಲ್ಯಮಾಪನದ ಈ ಗುತ್ತಿಗೆಯನ್ನ ಹೈದರಾಬಾದ್ ಮೂಲದ ಕೋಯೆಂಟ್ ಎಡುಟೆಕ್ ಎಂಬ ಕಂಪನಿಗೆ ನೀಡಲಾಗಿತ್ತು. ಆದರೆ ರಾಹುಲ್ ಗಾಂಧಿ ಇದರ ಬಗ್ಗೆ ಸ್ಫೋಟಕ ಆರೋಪವೊಂದನ್ನು ಮಾಡಿದ್ದಾರೆ. ಈ ಕೋಯೆಂಟ್ ಬೇರೆ ಯಾವುದೂ ಅಲ್ಲ, 2019 ಮತ್ತು 2023ರಲ್ಲಿ ತೆಲಂಗಾಣದಲ್ಲಿ ಭಾರೀ ಅವಾಂತರ ಸೃಷ್ಟಿಸಿದ್ದ ಹಳೆ ಗ್ಲೋಬರೇನಾ ಕಂಪನಿ ಆಗಿದೆ. ಅಂದು ತೆಲಂಗಾಣದಲ್ಲಿ ಇದೇ ಕಂಪನಿಯ ತಾಂತ್ರಿಕ ದೋಷಗಳಿಂದಾಗಿ 3.5 ಲಕ್ಷ ವಿದ್ಯಾರ್ಥಿಗಳು ಫೇಲ್ ಆಗಿದ್ರು. ಕಣ್ಣೀರು ಹಾಕಿದ 23 ಅಮಾಯಕ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಕೇವಲ ಹೆಸರು ಬದಲಾಯಿಸಿಕೊಂಡು ಬಂದ ಇಂಥ ಕಪ್ಪು ಪಟ್ಟಿಗೆ ಸೇರಬೇಕಾದ ಕಂಪನಿಗೆ ಸಿಬಿಎಸ್ಇ ಕೋಟ್ಯಾಂತರ ಮಕ್ಕಳ ಭವಿಷ್ಯವನ್ನ ಹೇಗೆ ಒಪ್ಪಿಸಿತು? ಕೇವಲ 30 ಸೆಕೆಂಡುಗಳಲ್ಲಿ ಪತ್ತೆ ಮಾಡಬಹುದಾದ ಈ ಹಿನ್ನೆಲೆಯನ್ನ ಸಿಬಿಎಸ್ಇ ಮತ್ತು ಕೇಂದ್ರ ಸರ್ಕಾರ ಜಾಣ ಕುರುಡಿನಿಂದ ನಿರ್ಲಕ್ಷಿಸಿದೆ. ಇದು ರಾಹುಲ್ ಗಾಂಧಿ ಅವರ ನೇರ ಪ್ರಶ್ನೆ. ಆದರೆ ವಿರೋಧ ಪಕ್ಷದ ನಾಯಕರ ಈ ಗಂಭೀರ ಆರೋಪಗಳನ್ನ ಸಿಬಿಎಸ್ಇ ಖಡಾಖಂಡಿತವಾಗಿ ತಿರಸ್ಕರಿಸಿದೆ. ರಾಹುಲ್ ಗಾಂಧಿ ಅವರ ಆರೋಪಗಳು ಸುಳ್ಳು, ದಾರಿ ತಪ್ಪಿಸುವಂಥದ್ದು ಮತ್ತು ಸತ್ಯಕ್ಕೆ ದೂರವಾದದ್ದು ಎಂದು ಮಂಡಳಿ ಸ್ಪಷ್ಟಪಡಿಸಿದೆ. ಕೇಂದ್ರ ಸರ್ಕಾರದ ಹಣಕಾಸು ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿಯೇ ಈ ಕಂಪನಿಗೆ ಗುತ್ತಿಗೆ ನೀಡಲಾಗಿದೆ ಎಂದು ಮಂಡಳಿ ಸಮರ್ಥಿಸಿಕೊಂಡಿದೆ. ಶಿಕ್ಷಣ ಸಚಿವಾಲಯದ ಅಧಿಕಾರಿಗಳು ಕೂಡ ನಿಯಮಬದ್ಧವಾಗಿಯೇ ಪ್ರಕ್ರಿಯೆ ನಡೆದಿದೆ ಎಂದಿದ್ದಾರೆ. ಆದರೆ ಮೇ 17ರಂದು ಸ್ವತಃ ಸಿಬಿಎಸ್ಇ ಅಧಿಕಾರಿಗಳೇ ಹೊಸ ಸಿಸ್ಟಂನಲ್ಲಿ ಲಾಗಿನ್ ಸಮಸ್ಯೆ, ಸರ್ವರ್ ಓವರ್ಲೋಡ್ ಮತ್ತು ಸ್ಕ್ಯಾನಿಂಗ್ ದೋಷಗಳಿದ್ದವು ಎಂದು ಒಪ್ಪಿಕೊಂಡಿರುವುದು ಈಗ ವಿರೋಧಾಭಾಸಕ್ಕೆ ಕಾರಣವಾಗಿದೆ. ಈ ಬಾರಿಯ ಅವಾಂತರದ ತೀವ್ರತೆ ಎಷ್ಟಿದೆ ಗೊತ್ತಾ? ಮೌಲ್ಯಮಾಪನ ಮಾಡಿದ ಒಟ್ಟು ಪತ್ರಿಕೆಗಳಲ್ಲಿ ಸುಮಾರು 68,000ಕ್ಕೂ ಹೆಚ್ಚು ಆನ್ಸರ್ ಶೀಟ್ಗಳನ್ನು ಕಳಪೆ ಗುಣಮಟ್ಟದ ಕಾರಣಕ್ಕಾಗಿ ಮರು ಸ್ಕ್ಯಾನ್ ಮಾಡಬೇಕಾಯಿತು. 13,000ಕ್ಕೂ ಹೆಚ್ಚು ಪತ್ರಿಕೆಗಳನ್ನು ಕಂಪ್ಯೂಟರ್ನಲ್ಲಿ ಓದಲು ಸಾಧ್ಯವಾಗದೆ ಮ್ಯಾನ್ಯುವಲ್ ಆಗಿ ಚೆಕ್ ಮಾಡಲಾಗಿದೆ. ಇಷ್ಟೇ ಅಲ್ಲ, ಫಲಿತಾಂಶ ಬಂದ್ಮೇಲೆ ತಮ್ಮ ಅಂಕಗಳನ್ನು ನಂಬಲಾಗದ ವಿದ್ಯಾರ್ಥಿಗಳಿಂದ ಬರೋಬ್ಬರಿ 11 ಲಕ್ಷಕ್ಕೂ ಹೆಚ್ಚು ಆನ್ಸರ್ ಶೀಟ್ಗಳ ಸ್ಕ್ಯಾನ್ಡ್ ಕಾಪಿಗಾಗಿ ಅಪ್ಲಿಕೇಶನ್ಗಳು ಬಂದಿವೆ. ಇದು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 300ರಷ್ಟು ಹೆಚ್ಚು. ಈ ಹೈದರಾಬಾದ್ ಮೂಲದ ಸಂಸ್ಥೆಯ ವಿರುದ್ಧ ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪೋಷಕರು ಪತ್ರ ಬರೆದಿದ್ದಾರೆ. ತನ್ನದೇ ಗವರ್ನಿಂಗ್ ಬಾಡಿಯ ಎಚ್ಚರಿಕೆಯನ್ನೂ ಮೀರಿ ಯಾವುದೇ ಪ್ರಾಯೋಗಿಕ ಪರೀಕ್ಷೆ ನಡೆಸದೆ ಸಿಬಿಎಸ್ಇ ಜಾರಿಗೆ ತಂದ ಈ ಹೊಸ ಮೌಲ್ಯಮಾಪನ ಪದ್ಧತಿ ಇಂದು ಲಕ್ಷಾಂತರ ವಿದ್ಯಾರ್ಥಿಗಳ ನಿದ್ದೆಗೆಡಿಸಿದೆ. ಇದು ತಾಂತ್ರಿಕ ದೋಷವೋ ಅಥವಾ ದೊಡ್ಡ ಹಗರಣವೋ? ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡಿದ ತಪ್ಪಿತಸ್ಥರಿಗೆ ಶಿಕ್ಷೆಯಾಗುತ್ತಾ ಅಂತ ಕಾದು ನೋಡಬೇಕು. ಇದು ಈ ಕ್ಷಣದ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.